ಪ್ರದೀಪ್ ಈಶ್ವರ್, ಮಿಸ್ಟರ್ ಪ್ರದೀಪ್ ಈಶ್ವರ್, ಏನಪ್ಪ ಮಾಡ್ತಾ ಇದೀಯಾ? ನಿನಗೆ ಓಟ್ ಹಾಕಿಲ್ವೇನಪ್ಪ ಇಲ್ಲಿರುವಂತ ಎಸ್ಸಿಗಳು, ಎಸ್ಟಿಗಳು, ಒಬಿಸಿಗಳು? ಮಿಸ್ಟರ್ ಡಾಕ್ಟರ್ ಸುಧಾಕರ್ ದಿ ಗ್ರೇಟ್, ನೀವು ಮಂತ್ರಿ ಇದ್ದಾಗ ಈ ಕಾನೂನು ಮಾಡಿದ್ದು ರಾಜಕೀಯ ಆಗೋದಿಲ್ವಾ? ಇನ್ನ ಕಾನೂನು ಜಾರಿಗೆ ಬಂದಿಲ್ಲ ಅಂತಂದ್ರೆ ವಾಟ್ ಆರ್ ಯು ಡೂಯಿಂಗ್? As a parliament member, you should have raised this issue on the floor of the house. What are you doing, Mr. Dr. Sudhakar? ರಾಜ್ಯದ ಯಾರೆಲ್ಲ ಎಸ್ಸಿಗಳು, ಎಸ್ಟಿಗಳಿದ್ದಾರೆ, ಏನಾಗಿದ್ದಾರೆ ನಿಮಗೆ? ಎಂಪಿಗಳಿದ್ದೀರಿ, MLCಗಳಿದ್ದೀರಿ, MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ. ನಿಮ್ಮನ್ನ ಕಳಿಸಿರೋದು ರಿಸರ್ವೇಶನ್ ಈ ವರ್ಗದ ಮೊದಲು ಕಾಪಾಡಿ, ಆಮೇಲೆ ಜನರಲ್ ಅನ್ನ ಕಾಪಾಡಿ ಅಂತ. ಹಾಗೆ ಬೇರೆ ವರ್ಗದ, ಉದಾಹರಣೆಗೆ ಚಿಕ್ಕಬಳ್ಳಾಪುರ, ಮೊದಲು ಇಟ್ ವಾಸ್ ಎ SC ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಎಸ್ಸಿಗಳು, ಎಸ್ಟಿಗಳು ಸಾಕಷ್ಟು ಇದ್ದಾರೆ. ಜನರಲ್ ಕ್ಯಾಂಡಿಡೇಟ್ಸ್ಗೂ ವೋಟ್ ಹಾಕಿದ್ದೇವೆ, ಎಸ್ಸಿಗಳು, ಎಸ್ಟಿಗಳು, ಒಬಿಸಿಗಳು. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಹಳಷ್ಟು ಮಾತನಾಡ್ತೀರಿ. ಯಾಕಪ್ಪ ನಿಮ್ಗೆ ವೋಟ್ ಹಾಕದಂತ ಈ ಜನರ ಹಕ್ಕುಗಳ ರಕ್ಷಣೆ ಮಾಡ್ಲಿಕ್ಕೆ ಬಾಯ್ ಬಿಡ್ತಾ ಇಲ್ಲ? ನಾನು ಇಷ್ಟೇ ಹೇಳ್ತೇನೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, MLAಗಳು, MLCಗಳು, MPಗಳು ಈ ವರ್ಗದ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಸೊ ಕೂಡಲೇ ನಿಮಗೇನಾದ್ರೂ ಸಾಮಾಜಿಕ ನ್ಯಾಯದಲ್ಲಿ, ಸಂವಿಧಾನದಲ್ಲಿ ಬದ್ಧತೆ ಇದ್ರೆ ಈ ರಾಜ್ಯದ ಎಲ್ಲ MLAಗಳು, MLCಗಳು, ಮಂತ್ರಿಗಳು, MPಗಳು, ರಾಜಕೀಯ ಪಕ್ಷದ ಮುಖಂಡರುಗಳು ಈ ಸಾಮಾಜಿಕ ನ್ಯಾಯದ ಕಾನೂನಿನ ಪರವಾಗಿ ಧ್ವನಿ ಎತ್ತಬೇಕು. ಈ ಕಾನೂನಿನ ಅಡಿಯಲ್ಲಿ ನಮಗೆ ನ್ಯಾಯ ಕೊಡಿಸಬೇಕು. ಇಲ್ಲ ಅಂದ್ರೆ ಬರುವಂತಹ ದಿನಮಾನಗಳಲ್ಲಿ ಯಾರೆಲ್ಲ ನಮ್ಮ ವಿರುದ್ಧ ಕೆಲಸ ಮಾಡ್ತಾರೆ ಅಥವಾ ನಮ್ಮ ಪರವಾಗಿ ವಾಯ್ಸ್ ಮಾಡೋದಿಲ್ವೋ ಅವರ ವಿರುದ್ಧ ನಮ್ಮದೇ ಆದಂತ ನಿರ್ಣಯವನ್ನ ಬರುವಂತಹ ದಿನಮಾನಗಳಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಇಷ್ಟ ಹೇಳ್ತೇನೆ, ಬಹುಶಃ ಎರಡು ಸರ್ಕಾರಗಳು ನಮ್ಮ ಬದುಕಿನಲ್ಲಿ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ. ಚೆಲ್ಲಾಟ ಮುಂದುವರೆದರೆ ಪರಿಣಾಮಗಳನ್ನು ಎದುರಿಸ್ತೀರಿ ಅನ್ನುವಂತ ಎಚ್ಚರಿಕೆಯ ಮಾತನ್ನ ಹೇಳಿಕೆ ಬಯಸ್ತೇನೆ. ದುರುಪಯೋಗ ಆಗಿದೆ ಅನ್ನುವಂಥದಕ್ಕೆ ನನಗೇನು ಎವಿಡೆನ್ಸ್ ಇಲ್ಲ, ಮೆಟೀರಿಯಲ್ಸ್ ಇಲ್ಲ. ಡೈವರ್ಟ್ ಆಗಿದೆ ಅನ್ನುವಂಥದ್ದನ್ನ ನಾನು ಈಗಾಗಲೇ ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳಿಬಹುದು ಸೆಳೆದಿದ್ದೆ. ಸೆಕ್ಷನ್ 7 ಸಬ್ ಕ್ಲಾಸ್ 3 ಆಫ್ SCP-TSP ಆಕ್ಟ್ ಆಫ್ 2013 ಅಲ್ಲಿ ಏನು ಹೇಳುತ್ತೆ, ಎರಡೇ ರಾಜ್ಯದಲ್ಲಿ, ಒಂದು ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಇರುವಂಥದ್ದು. 2013 ನಾವೇ ಮಾಡಿದ್ವಿ. ಈ ಹಣ ಡೈವರ್ಟ್ ಮಾಡಬೇಕಾದ್ರೆ ಈ ವರ್ಗದ ಜನರಿಗೆ ಎಷ್ಟು ಪಾಲು ಆಗುತ್ತೋ ಅಷ್ಟು ಮಾತ್ರ ಡೈವರ್ಟ್ ಆಗಬೇಕು ಅಂತ ಇದೆ. ಸೊ ಈಗಾಗಲೇ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ. ಸೊ ಇದರ ಜೊತೆಗೆ ಜನಪ್ರತಿನಿಧಿಗಳಿದ್ದಾರಲ್ಲ, ಸುಧಾಕರ್ ಸೇರಿದಂತೆ, ಪ್ರದೀಪ್ ಈಶ್ವರ್ ಸೇರಿದಂತೆ, ನಮ್ಮ ಸಮಾಜದ ಜಾರಕಿಹೊಳಿ, ನಾಗೇಂದ್ರ, ಸುಮಾರು 18 ಜನ MLAಗಳಿದ್ದಾರೆ, 3 ಜನ MLCಗಳಿದ್ದಾರೆ, 3 ಜನ MPಗಳಿದ್ದಾರೆ. ಬಾಯ್ ಬಿಡ್ರಪ್ಪ. ಶಾಶ್ವತ ಅಲ್ಲ ಅಧಿಕಾರ, ಯಾರಿಗೂ ಶಾಶ್ವತ ಅಲ್ಲ. ಶಾಶ್ವತ ಯಾವುದು ಅಂತ ಅಂದ್ರೆ ನಮ್ಮ ಅವಕಾಶದ ಸಂದರ್ಭದಲ್ಲಿ ಏನ್ ಕೆಲಸ ಮಾಡಿದ್ವಿ ಅನ್ನೋದನ್ನ. ನಾನು ಯಾಕೆ ಇದಕ್ಕೆ ಒತ್ತು ಕೊಟ್ಟಿದ್ದೀನಿ ಅಂದ್ರೆ, ನನಗೆ ಜನ್ಮ ಕೊಟ್ಟಂತ ಸಮಾಜ, ನಾನು ಯಾವತ್ತೂ ಜೀವನದಲ್ಲಿ ಜಾತಿವಾದಿ ಆದವನಲ್ಲ, ಆಗೋದು ಇಲ್ಲ. ಈಗ ನಾನು ಹೇಳಿದೆ ಆಗ್ಲೇ ಯಾರ್ಯಾರನ್ನ SCಗೋ STಗೋ ಸೇರಿಸಬೇಕು ಅಂತ ಹೇಳಿ. ಇದು ನಿಮ್ಮ ಮುಂದೆ ಅಲ್ಲ, ಸದನದಲ್ಲಿ ಹೇಳಿದ್ದೇನೆ. ಆದರೆ ನಾವು 1984-85ರಿಂದ ನಾನು ಹೆಗ್ಡೆ ಸಾಹೇಬರು ಒಟ್ಟಿಗೆ ಜೈಲಲ್ಲಿ ಇದ್ವಿ. ಅಲ್ಲಿಂದ ಬಂದಾಗ್ಲಿಂದ ರೆಕಮೆಂಡೇಶನ್ಸ್ ಎಮರ್ಜೆನ್ಸಿನಲ್ಲಿ, ಅವರು ಮುಖ್ಯಮಂತ್ರಿ ಆದ್ಮೇಲೆ 83ರಲ್ಲಿ ನಾನು ನಮ್ಮ ಮಾವ ಒತ್ತಡ ತಂದು, ವೀರಣ್ಣವ್ರು ತಂದು ನಾವು ST ಮಾಡಿಸಿದ್ವಿ. ಒತ್ತಡ ತಂದು ಡಿಲಿಮಿಟೇಷನ್ ಜಾರಿಗೆ ತರಿಸಿದ್ವಿ. ಒತ್ತಡ ತಂದು ವಾಲ್ಮೀಕಿ ಅಧ್ಯಯನ ಪೀಠ ಹಂಪಿನಲ್ಲಿ ಮಾಡಿಸಿದ್ವಿ. ವಿಧಾನಸೌಧದ ವಾಲ್ಮೀಕಿ ಸ್ಟ್ಯಾಚ್ಯೂ ಹಾಕಿಸಿದ್ವಿ. ತಪೋವನ ಮಾಡಿಸಿದ್ವಿ. ಗುಲ್ಬರ್ಗಾದಲ್ಲಿ, ಧಾರವಾಡದಲ್ಲಿ ವಾಲ್ಮೀಕಿ ಅಧ್ಯಯನ ಪೀಠ, ಈಗ ಅನೇಕವನ್ನ ಮಾಡಿದ್ದೇವೆ. ಆದರೆ
ಅದರ ಬೆಲೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಆ ಹೋರಾಟದ ನೋವು ನಮ್ಗೆ ಗೊತ್ತಿದೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಅನ್ಯಾಯ ಆಗಬಾರದು. ಜನ ನಾಳೆ ಬೆಳಿಗ್ಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಶಪಿಸಬಾರದು, ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯದ ಪರಿಮಿತಿನಲ್ಲಿ ಬರುವಂತವ್ರು ಯಾರಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಇಷ್ಟೇ ಹೇಳ್ತೇನೆ, ಈ ವರ್ಗದ ಜನ ಇವತ್ತು ತಾಳ್ಮೆಯಿಂದ ಇರ್ಲಿಕ್ಕೆ ಹೋಗ್ಬೇಡಿ, ಜಾಗೃತರಾಗಿ. ಅಂಬೇಡ್ಕರ್ ಹೇಳಿರೋ ಹಾಗೆ ಜಾಗೃತರಾಗಿ, ಮೊದಲು ಆರ್ಗನೈಸ್ ಆಗಿ, ಎಜುಕೇಟ್ ಆಗಿ ಇಶ್ಯೂಸ್ ಮೇಲೆ, ಆಮೇಲೆ ಹೋರಾಟಕ್ಕೆ ಮುಂದಾಗಿ ಅಂತ ಹೇಳಿ ನಿಮ್ಮ ಮೂಲಕ ಜನರಲ್ಲಿ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ.